ಕಲ್ಪನಾ ಅವರು ಕಲ್ಪನಾ ಅವರು ಅವರ ಜೀವನ ಚರಿತ್ರೆ ಅದು ಒಂದು ಇದನ್ನೇ ಇವತ್ತಿಗೂ ನೀವು ಸಾಂಗು ಅಂದ್ರೆ ನಿಮ್ಮ ಏಜ್ನವರು ಕೇಳಲ್ಲ ಬಿಡಿ. ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನ. ಕಲ್ಪನಾ ಯಾಕೆ ಸತ್ರು ಹ್ಯಾಕ್ ಸತ್ರು? ಯಾಕಂದ್ರೆ ಕಲ್ಪನಾನವ್ರನ್ನ ಎದುರಿಗೆ ನೋಡಿದವಳು ನಾನು. ಅವರನ್ನು ನೋಡಿದೆ, ಬೈಕ್ ಮೇಲೆ ಬಂದ್ರು, ಅಯ್ಯೋ ನನಗೆ ಖುಷಿಯೋ ಖುಷಿ. ಕಲ್ಪನಾ ನಾನು ಎದುರು ನೋಡ್ತಾ ಇದ್ದೀನಲ್ಲ ಅಂತಂದು. ಕಲಿಸಿ ನಾವು ಹಚ್ಕೊಳ್ಳೋದು. ಒಂದು ಕೆಂಪು, ಬಿಳಿ, ಹಳದಿ ಈ ಮೂರು ಸೇರಿಸಿದ್ರೆ ಸ್ಕಿನ್ ಕಲರ್ ಬರುತ್ತೆ. ಹೌದು ಹೌದು. ಅದನ್ನೇ ನಾವು ಮೇಕಪ್ ಹಾಕೊಳ್ಳೋದು. ಯಾವ ಮೂಮೆಂಟ್ ಅಲ್ಲಿ ಕ್ಲಿಕ್ ಮಾಡಿದಂತಹ ಫೋಟೋ? ದೇವ್ರವ್ರು ಅವರು ಯುಗ ಪುರುಷರು ಅಂತ ಹೇಳ್ತಾರೆ. ಯುಗ ಪುರುಷರು ಅಣ್ಣವರು. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನನಗೆ ನಾಟಕನೇ ಮುಗಿಯೋದು ಬೇಡ ಅನಿಸ್ಬಿಟ್ಟು. ನೋಡ್ತಾ ಇರ್ತಾರಲ್ಲ ಅವರು. ಅಣ್ಣವ್ರ ನೋಡಕ್ಕೆ ಕೋಟಿಗಟ್ಟಲೆ ಜನ ಇರ್ತಾರೆ, ಆದ್ರೆ ಅಣ್ಣವರು ನನ್ನ ನೋಡಕ್ ಬಂದಿದ್ದಾರೆ. ಸೂಪರ್. ನಮ್ಗೆ ಎಷ್ಟೇ ನಮ್ಮಿ ಬಾಳಿನ ಬಗೆಗಿದು. ಎಷ್ಟು ಸಖತ್ತಾಗಿದ್ದೀರಾ ನೋಡಿ ಆ ವಯಸ್ಸಲ್ಲಿ. ಬ್ಯೂಟಿಫುಲ್. ಆ ಕಾಸ್ಟ್ಯೂಮು, ಆ ಒಂದು ಪೋಸು ಬೇರೆ ಲೆವೆಲ್. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು. ಅವಾಗ ಕಲ್ಪನಾ ಅವರು ಕಲ್ಪನಾ ಅವರು ಅವರ ಜೀವನ ಚರಿತ್ರೆ ಅದು ಒಂದು ಇದನ್ನೇ ಇವತ್ತಿಗೂ ನೀವು ಸಾಂಗು ಅಂದ್ರೆ ನಿಮ್ಮ ಏಜ್ನವರು ಕೇಳಲ್ಲ ಬಿಡಿ. ಕೇಳ್ತೀವಿ ಅಪ್ಪ ನಾವು. ಕಲ್ಪನಾನ ಹಾಡು ಅಂದ್ರೆ ತುಂಬಾ ಇಷ್ಟ ಪಡ್ತೀವಿ. ಎಲ್ಲ ಹಿಟ್ ಹಾಡುಗಳು ಕಲ್ಪನಾ ಅವ್ರ ಮೇಲೆ ಇರೋದು. ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನ ಬರ್ದೆ. 1 hour ಡ್ರಾಮಾ ಬರೆದಿದ್ದೀನಿ. ಮಿನುಗುತ್ತಾರೆ ಅಂತ ಟೈಟಲ್. ಮಿನುಗುತ್ತಾರೆ ಕಲ್ಪನಾ. ಅದ್ ಮಿನುಗುತ್ತಾರೆ. ಅದನ್ನ ನಮ್ಮ ಚಂದ್ರು ಸರ್ ಅವ್ರು ಮಾಡಿದ್ರು. ಇವಾಗ್ಲೂ ಬೆಂಗಳೂರಿನಲ್ಲಿ ಎಲ್ಲೇ ಪ್ರದರ್ಶನ ಆಗಲಿ ಹೌಸ್ಫುಲ್ ಜನ ನಿಂತು ನೋಡ್ತಾರೆ ಆ ನಾಟಕ. 1 hour ನಾಟಕ ಅಷ್ಟೇ ಅದು. ಕಲ್ಪನಾ ಯಾಕೆ ಸತ್ರು ಹ್ಯಾಕ್ ಸತ್ರು? ಯಾಕಂದ್ರೆ ಕಲ್ಪನಾನವ್ರನ್ನ ಎದುರಿಗೆ ನೋಡಿದವಳು ನಾನು. ಹೌದು ಹೌದು. ಕಂಪನಿಲಿ ಅವ್ರು ಬಂದ ಮೊನ್ನೆ ಮಾತಾಡ್ಸಿದ್ದು. ಕಲ್ಪನಾ ಅಂದ್ರೆ ನಮಗೆ ಅವಾಗಿನ ಕಾಲದ ಹೆಣ್ಣು ಮಕ್ಕಳಿಗೆಲ್ಲ ಸೀರೆ ಉಡೋದಂಗೆ, ಪಿನ್ ಹಾಕೋದಂಗೆ, ಹೂ ಉಳಿಯೋದಂಗೆ, ಬ್ಲೌಸ್ ಹೊಲ್ಸೋದಂಗೆ ಇದೆಲ್ಲ ಫ್ಯಾಷನ್ ಕಲಿಸ್ತವ್ರು ಅವರು ನಮ್ಗೆ ಹೆಣ್ಣು ಮಕ್ಕಳಿಗೆ. ಮಾತಾಡುವ ಶೈಲಿ ಕೂಡ ಅಷ್ಟು ಚಂದ ಅವ್ರದ್ದು. ಹೀಗಾಗಿ ನಾವೆಲ್ಲ ಸ್ವಲ್ಪ ಕಲ್ಪನಾನ ಅಭಿಮಾನಿಗಳು ಅವಾಗ. ಈಗಲೂ ಇದಾರೆ. ಯಾರು ನಿಮ್ಮ ಫೇವ್ರೆಟ್ ಹೀರೋಯಿನ್ ಅಂದ್ರೆ ಕಲ್ಪನಾ ಮ್ಯಾಮ್. ಭಾರತಿ ಹಳೆ ಕಾಲದವ್ರನ್ನ ಹೇಳೋರು ಈಗ್ಲೂ ಕೂಡ ಇದಾರೆ ಅಮ್ಮ. ಆಮೇಲೆ ಮಂಜುಳಾ ನಾನು ಫ್ರೆಂಡ್. ಒಂದೇ ಮಾಸ್ಟರ್ ಡ್ಯಾನ್ಸ್ ಕಲ್ತವ್ರು. ಗುಣನೋಡಿ ಹೆಣ್ಣು ಕೂಡ ಎಲ್ಲ ಅವರು ಕಿಂಗ್ಕೋಟ್ಸ್ ಹೋಟ್ಲಲ್ಲಿ ಅವ್ರ ಜೊತೆ ಇಟ್ಕೊಂಡ್ ಬಿಡೋರು ಮಂಜುಳಾನು ನಾನು. ಕಲ್ಪನಾ ಅವ್ರನ್ನ ಮಾತ್ರ ನಮ್ಮ ಗುಡಿಗೆರೆ ಹೆಣ್ಣು ಬಸವರಾಜ್ ಅವ್ರ ಕಂಪ್ನಿಲಿ ಬಂದಾಗ ಅವರನ್ನು ನೋಡಿದೆ, ಬೈಕ್ ಮೇಲೆ ಬಂದ್ರು, ಅಯ್ಯೋ ನನಗೆ ಖುಷಿಯೋ ಖುಷಿ. ಕಲ್ಪನಾ ನಾನು ಎದುರು ನೋಡ್ತಾ ಇದ್ದೀನಲ್ಲ ಅಂತಂದ್ರು. ಆಮೇಲೆ ಡ್ರಾಮಾ ಇತ್ತಲ್ಲ, ಮೇಕಪ್ ಹಚ್ಕೋಬೇಕು ಅಂತ ಒಳಗಡೆ ಹೋದ್ವಿ. ನಾವು ಅವಾಗೆಲ್ಲ ಈ ತರ ಸಿಸ್ಟಮ್ ಇರ್ಲಿಲ್ಲಮ್ಮ. 3 ಬಣ್ಣ ಕಲಸಿ ನಾವು ಹಚ್ಕೊಳ್ಳೋದು. ಒಂದು ಕೆಂಪು, ಬಿಳಿ, ಹಳದಿ ಈ ಮೂರು ಸೇರಿಸಿದ್ರೆ ಸ್ಕಿನ್ ಕಲರ್ ಬರುತ್ತೆ. ಹೌದು ಹೌದು. ಅದನ್ನೇ ನಾವು ಮೇಕಪ್ ಹಾಕೊಳ್ಳೋದು. ಅವಾಗ ಇವಾಗೆಲ್ಲ ಎಲ್ಲ ಮೇಕಪ್ ಬಂದಿದೆ, ನಮ್ ಸ್ಕಿನ್ ಟೋನ್ ಎಲ್ಲ ಬಂದಿದೆ. ಆಮೇಲೆ ಅವ್ರು ಬಂದ್ರು ಒಳಗಡೆ. ಬಂದ ತಕ್ಷಣ ಈಚಿನ ಚಾಪೆ ಮೇಲೆ ಕುತ್ಕೊಂಡಿದ್ವಿ ನಾವು. ನಾನು ಅವರು ಕೆಳಗೆ ಕುತ್ಕೊಂಡ್ಬಿಟ್ಟು ನಂದೊಂದು ಸೀರೆ ಹಾಸ್ತೆ, ಇದ್ರ ಮೇಲೆ ಕುತ್ಕೊಳ್ಳಿ ಅಂತ ಕುತ್ಕೊಂಡ್ರು. ಅವಾಗ ನಾನು ಭರತನಾಟ್ಯ ಮಾಡ್ತಾ ಇದ್ದೆ. ಭರತನಾಟ್ಯ ಇದ್ದಿದೆ ನೋಡಮ್ಮ, ಇದಿದೆ ನಾನು ಎಲ್ಲ ನೋಡಿದೆ. ಆ ಭರತನಾಟ್ಯ ತುಂಬಾ ತೆಳ್ಳಿಗೆ ಅಂದ್ರೆ ತೆಳ್ಳಿಗೆ, ದಪ್ಪ ಆಗ್ಬೇಕು ಅಂದ್ರೆ ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇರ್ಲಿಲ್ಲ. ಎಷ್ಟು ಸಖತ್ತಾಗಿದ್ದೀರಾ ನೋಡಿ ಆ ವಯಸ್ಸಲ್ಲಿ. ಬ್ಯೂಟಿಫುಲ್. ಆ ಕಾಸ್ಟ್ಯೂಮು, ಆ ಒಂದು ಪೋಸು ಬೇರೆ ಲೆವೆಲ್. ಬಟ್ ಅಲ್ಲ, ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಹಿಂಗೆ ನೀವು ಇನ್ ಕಲರ್ ಬಂದಿದ್ರೆ. ಆಮೇಲೆ ಬಂದ್ರು, ನಾನು ಪಾಪಿನ್ಸ್ ಇಟ್ಕೊಳ್ತಿದ್ದೆ 2 ಬಾಯಿಲಿಗೆ, ಕೆನೆ ಚೆನ್ನಾಗ್ ಕಾಣ್ಲಿ ಅಂತ. ಪಾಪಿನ್ಸ್ ಇಟ್ಕೊಂಡೆ ಭರತನಾಟ್ಯ ಮಾಡ್ತಾ ಇದ್ದೆ. ಅದು ಯಾರ್ದು ನಾನು ತಗೊಳ್ಳಿ ಅಂತಂದ್ರೆ. ಆಮೇಲೆ ಅವ್ರ ಜೊತೆ ಏನಾದ್ರು ಮಾತಾಡ್ಬೇಕು. ಮಾತು ಏನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ, ಅರ್ಥ ಆಗ್ಲಾರ್ದು ವಯಸ್ಸು. ಆಮೇಲೆ ಹೀಗೆ ತಗೊಂಡಾಗ ಉಂಗ್ರ ಮಿಂಚಿತು. ಯಾರ್ದು? ಅವ್ರ ಕೈಗೆ. ಅದು ವಜ್ರದ ಅಂತ ಕೇಳಿದೆ.
ಹೌದು ಅಂದ್ರು. ಅಯ್ಯೋ ಅದನ್ನ ಚಿನ್ನದಲ್ಲಿ ಮಾಡಿಸ್ಕೋಬೋದಲ್ಲ, ನೀವು ಸ್ಟೀಲ್ ಯಾಕೆ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳಿದೆ. ಸ್ಟೀಲ್ ಅಲ್ಲ ಮಧು, ಪ್ಲಾಟಿನಮ್ ಅಂದ್ರು. ಪ್ಲಾಟಿನಮ್ ಅನ್ನೋ ಹೆಸರು ಕೇಳಿದ ಅವ್ರು ಬೈದಾರ. ಅಯ್ಯೋ ನಮ್ ಕಣ್ಣಿಗೆಲ್ಲ ಅದು ಸ್ಟೀಲ್ ಕಣ್ಣ ಕಾಣ್ತದೆ ಅಂತಂದೆ. ಇಲ್ಲ ಅಂತಂದ್ರು. ಆಮೇಲೆ ಸ್ವಲ್ಪ ಡ್ರಾಮಾ ನೋಡಿದ್ರು. ನಿಮ್ ಜೊತೆ ಮಾತಾಡಕ್ಕೆ ನಮ್ಗೆ ಆಗ್ಲಿಲ್ಲ, ನಮ್ಗೆ ಮೇಕಪ್ ಮಾಡ್ಕೋಬೇಕು. ಇದಕ್ಕೇನಂತೆ, ಬೆಳಗ್ಗೆ ಬಂದ್ಬಿಡಿ, ಹೋಟ್ಲಿಗೆ ಬಂದ್ಬಿಡಿ ಅಂತಂದ್ರು. ಮತ್ತೆ ಬೆಳಗ್ಗೆ ಯಾವಾಗ ಆಗಿತ್ತೋ ಯಾವಾಗೋ ದೇವರ ಅಂದ್ಕೊಂಡು ಹೋಗಿ ಮತ್ತೆ ಅವ್ರ ಜೊತೆ ಮಾತಾಡ್ಬಿಟ್ಟು ಮಸಾಲೆ ದೋಸೆ ಎಲ್ಲ ತಿಂದು ಮಾಡಿ ವಾಪಸ್ ಬಂದ್ವಿ ನಾವು. ಒಟ್ಟು ಚೆನ್ನಾಗಿತ್ತು ಅಮ್ಮ ಅವ್ರ ಜೊತೆಗೆ ಇದ್ದಿದ್ದು. ಹೌದು. ಸೊ ನಿಮ್ಗೆ ಒಂದಷ್ಟು ಫೋಟೋಸ್ಗಳು ನಾನು ಹುಟ್ಟೇ ಇರ್ಲಿಲ್ಲ ಬಿಡಿ. ನಾನು ಭೂಮಿ ಮೇಲೆ ಬಂದಿರ್ಲಿಲ್ಲ ನಾನು. ಸೊ ಈ ಫೋಟೋ ಬಗ್ಗೆ ಹೇಳೋದಾದ್ರೆ ಇದು ಯಾವ ಮೂಮೆಂಟ್ ಅಲ್ಲಿ ಕ್ಲಿಕ್ ಮಾಡಿದಂತಹ ಫೋಟೋ? ಅಣ್ಣವರಮ್ಮ ಹಾ. ದೇವ್ರವ್ರು, ಅವರು ಯುಗ ಪುರುಷರು ಅಂತ ಹೇಳ್ತಾರ. ಯುಗ ಪುರುಷರು ಅಣ್ಣವರು ಅಂತಂದ್ರೆ ಒಂದು ನಯವಿನಯದಲ್ಲಿ ಆಗ್ಲಿ, ನಾನು ಎಷ್ಟು 3-4 ಫಂಕ್ಷನ್ ಅಲ್ಲಿ ಅವ್ರು ನೋಡಿದೀನಿ. ಜನ ಹಿಂಗೆ ನಿಂತಿರ್ತಾರೆ, ಆದ್ರೆ ಅವ್ರು ಬರ್ತಿದ್ದಂಗೆ ಉದ್ದಕ್ಕೂ ಕಾಲಕ್ಕೆ ನಮಸ್ಕಾರ ಮಾಡ್ಬಿಡೋರು. ಅವರಷ್ಟು ನಮಸ್ಕಾರ ಮಾಡೋರ್ನ ಯಾರನ್ನೂ ನೋಡಿಲ್ಲ ನಾನು. ಹಂಗೆ ಜನ ಅವ್ರನ್ನ ಲೈಕ್ ಮಾಡೋರು. ನಮಗೂ ಅಷ್ಟೇ, ಯಾವಾಗ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್. ಅಣ್ಣವ್ರು ಯಾವ ಪಿಕ್ಚರ್ನು ನಾನ್ ಬಿಟ್ಟಿಲ್ಲ. ಅಷ್ಟು ಅವ್ರಂದ್ರೆ ನಮ್ಗೆ ಅಭಿಮಾನ. ನನಗಲ್ಲ, ಎಷ್ಟು ಮುಕ್ಕೋಟಿ ಕನ್ನಡಿಗರಿಗೆ ಅವರು ಬೇಕು. ಅವರು ಒಂದು ಡ್ರಾಮಾಗೆ ಚಿಂದೋಡಿ ಲೀಲಮ್ಮನವ್ರ ಕಂಪ್ನಿ ಧರ್ಮದ ದೌರ್ಜನ್ಯ ನಾಟಕ. ಅವರು ಬಂಗಾರಪ್ಪನವರು ನಾಟಕ ನೋಡಕ್ ಬಂದ್ರು. ನನಗೆ ನಾಟಕನೇ ಮುಗಿಯೋದ್ ಬೇಡ ಅನಿಸ್ಬಿಟ್ಟು. ನೋಡ್ತಾ ಇರ್ತಾರಲ್ಲ ಅವರು. ಅಣ್ಣವ್ರ ನೋಡಕ್ಕೆ ಕೋಟಿಗಟ್ಟಲೆ ಜನ ಇರ್ತಾರೆ, ಆದ್ರೆ ಅಣ್ಣವ್ರು ನನ್ನ ನೋಡಕ್ ಬಂದಿದ್ದಾರೆ. ನೋಡಕ್ ನಮ್ಗೆ ಎಷ್ಟು ಹೆಮ್ಮೆ, ಖುಷಿ. ಆಮೇಲೆ ಪೂರ್ತಿ ಡ್ರಾಮಾ ನೋಡಿದ್ರು. ನೋಡಿದಿ ಹೋಗ್ಬೇಕಾದ್ರೆ, ಅಣ್ಣ ನಂಗೆ ನಿಮ್ ಜೊತೆ ಒಂದು ಫೋಟೋ ಬೇಕು ಅಂತಂದ್ರೆ, ಅಯ್ಯೋ ಬನ್ನಿ ಬನ್ನಿ ಅಂತಂದ್ರು. ನಾ ಅವ್ರನ್ನ ನೋಡಿ ಫೋಟೋಗ್ರಾಫರ್ನ ಹುಡುಕಿ ಕರೆಯೋದಕ್ಕೆ ಸುತ್ತಲೂ ಜನ ಅವ್ರ ಜೊತೆ. ಹೌದೌದೌದು, ಫುಲ್ ಜನ ಇದಾರೆ. ಬೇಡ ಹೋಗಿ ಅಂತ ಹೇಳಕ್ ಆಗಲ್ಲ. ಕರೆದವಳು ನಾನು, ನಿಂತವಳು ನಾನು, ಅವ್ರ ಪಕ್ಕಕ್ಕೆ ಬಂದವ್ರು ಎಲ್ಲಾರು ಇರ್ಲಿ ಬಿಡಿ, ಒಂದು ಗ್ರೂಪ್ ಫೋಟೋ ಟೈಪ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಆ ಟೈಮ್ ನಲ್ಲಿ ಅವ್ರ ಜೊತೆ ಫೋಟೋ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಈ ಫೋಟೋದೆಲ್ಲ. ಜುಮ್ಕಿ ಆಗಿರಬಹುದು, ಆ ಡ್ರೆಸ್ಸಿಂಗ್ ಸೆನ್ಸ್ ಆ ಕಾಲದಲ್ಲೇ ನಿಮ್ದು ಹೆಂಗಿತ್ತು ನೋಡಿ, ಆ ಬಳೆಗಳು ಮ್ಯಾಚಿಂಗು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ರಿ. ಇದು ಯಾರು ಗೊತ್ತಾ? ಅಟ್ಲೀಸ್ಟ್ ಗೊತ್ತಿಲ್ಲ, ಇವರೆಲ್ಲ ಅಲ್ಲಿ ಸುತ್ತ ಇದ್ದು ಆರ್ಟಿಸ್ಟ್. ಓಕೆ,